ಬೆಳಗಾರ್ನಹಳ್ಳಿಯಲ್ಲಿ ಕಾಂಗ್ರೆಸ್ ಮುಖಂಡರಿಂದ ಅದ್ದೂರಿ ಸ್ವಾಗತ. ನಮ್ಮದೇ ಕಾಂಗ್ರೆಸ್ ನಮ್ಮದೇ ಕಪ್ ಎಂದು ಹೇಳಿದರು. ನಾವು ಇವತ್ತಿಂದಲೇ ಮನೆಗೆ ಹೋಗಿ ನಮ್ಮ ಗ್ಯಾರಂಟಿಗಳನ್ನ ಅನುಷ್ಠಾನ ಆಗಿದೆ ಏನಾಗಿದೆ ಅದನ್ನೆಲ್ಲ ತಿಳ್ಕೊಂಡು ಆಗದೆ ಇರತಕ್ಕಂಥವ್ರಿಗೆ ಮತ್ತೆ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಕಾಂಗ್ರೆಸ್ಗೆ ಮತ ಕೇಳಬೇಕು ಅಂತೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಬಂದಿರುವಂತಹ ನಿಮ್ಮ ಮನೆ ಮಗ ಡಿ.ಕೆ. ಸುರೇಶಣ್ಣ ಬೆಳಗಾರ್ನಹಳ್ಳಿ ಎಲ್ಲಿದೆ ಅಂದ್ರೆ ಸೀದಾ ಕರ್ಕೊಂಡ್ಬಂದು ಬಿಡ್ತಾರೆ. ಬೇರೆ ಅಭ್ಯರ್ಥಿಗಳಿಗೆ ಬೆಳಗಾರ್ನಹಳ್ಳಿ ಎಲ್ಲಿದೆ ಅಂತ ಗೊತ್ತಿಲ್ಲ. ಹಾಗಾಗಿ ನಿಮ್ಮ ಮನೆ ಮಗನ ನೀವು ಉಳಿಸ್ಕೊಂಡು ಬೆಳೆಸ್ಕೊಂಡು ದಯಮಾಡಿ ಅಕ್ಕಪಕ್ಕದಲ್ಲಿ ನೀವೇ ಪ್ರಚಾರ ಮಾಡ್ತಾ ಅತಿ ಹೆಚ್ಚು ನೀಡಿಕೊಡ್ಬೇಕು ಅಂತ ತಮ್ಮನ್ನು ಕೈ ಮುಗಿದು ಪ್ರಯತ್ನ ಬಂಧುಗಳೇ. ದಯವಿಟ್ಟು ಸ್ವಲ್ಪ ಮುಂದೆ ಹೋಗಿ. ಚುನಾವಣೆ 2024 ಈ ಒಂದು ಚುನಾವಣೆಯಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಡಿ.ಕೆ. ಸುರೇಶಣ್ಣವರು ಈ ಒಂದು ಚುನಾವಣಾ ಮತಯಾಚನೆಗೊಂದು ಇವತ್ತು ನಮ್ಮ ಬೆಳಗಾರ್ನಹಳ್ಳಿ ಗ್ರಾಮಕ್ಕೆ ಬಂದಿದ್ದರು. ಅದೇ ರೀತಿಯಾಗಿ ಜೊತೆಗೆ ರಾಮಲಿಂಗ ರೆಡ್ಡಿ ಸಾಹೇಬರಾಗಿರ್ಬೋದು, ನಮ್ಮ ಜನಪ್ರಿಯ ಶಾಸಕರಾದ ಬಿ. ಶಿವಣ್ಣವರಾಗಿರ್ಬೋದು, ಅವರು ಸಹ ಈ ಒಂದು ಗ್ರಾಮಕ್ಕೆ ಇವತ್ತು ಮತಯಾಚನೆಗಂತ ಬಂದಿದ್ದರು. ಇವತ್ತು ಏನು ಕಾಂಗ್ರೆಸ್ ಪಕ್ಷ ಮಾಡಿದಂಥ ಅನುಕೂಲಗಳೇನು ಏನಿದ್ದಾವೆ ಅದ್ರ ಪ್ರಕಾರ ಎಲ್ಲ ಮಹಿಳೆಯರಿಗಾಗಲಿ, ದಲಿತ ಪರಗಾಗಲಿ, ಕಾರ್ಮಿಕ ಪರ ಆಗಲಿ ಇವತ್ತು ಈ ಒಂದು ಸರ್ಕಾರ ಮಾಡಿದೆ. ಹಾಗಾಗಿ ಇವತ್ತು ನಾವೆಲ್ಲರೂ ಇಡೀ ರಾಜ್ಯನ ಇವತ್ತು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತೀವಿ. ಇವತ್ತು ಸಂವಿಧಾನ ವಿರೋಧಿ ಏನಾದ್ರು ಇದ್ರೆ, ಸಂವಿಧಾನ ವಿರೋಧಿ ಪಾರ್ಟಿ ಯಾವ್ದಾರ ಇದ್ರೆ ಅದು ಬಿಜೆಪಿ ಪಕ್ಷ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೈತ್ರಿ ಆಗಿದ್ರೆ ಏನೋ ತೊಂದರೆ ಏನಾದ್ರೂ ಆಗುತ್ತೆ ಸರ್? ಯಾಕಂದ್ರೆ ಹೋಟೆಲ್ ಯಾವುದೂ ಇಲ್ಲ, ಯಾವ ಮೈತ್ರಿ ಆದರೂ ಸಹ ನಮ್ಗೆ ಯಾವುದೇ ರೀತಿ ಕಾಂಗ್ರೆಸ್ ಪಕ್ಷದ ನಮ್ಮೆಲ್ಲರ ಪಕ್ಷದ ಅಭ್ಯರ್ಥಿ ಆದ ಡಿ.ಕೆ. ಸುರೇಶಣ್ಣಗೆ ಯಾವುದು ಕೂಡ ಭಯ ಇಲ್ಲ. ಮೈತ್ರಿ ಆಗಿರ್ಬೋದು, ಆದರೆ ಅವರು ತಂದೆ ಮಗ ರಾಜಕಾರಣ ಆಗಿರ್ಬೋದು, ಬಟ್ ಇದು ಕಾಂಗ್ರೆಸ್ಗೆ ನಮಗೆ ಹೊಡೆತ ಬೀಳಲ್ಲ ಅಂತ ನಾವೆಲ್ಲ ಮತದಾರರ ಪರವಾಗಿ ನಾನು ಹೇಳೋಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಪಕ್ಷದವರು ಮಾಡಿರೋ ಅಭಿವೃದ್ಧಿ 5 ಅಭಿವೃದ್ಧಿ ಏನು ಕೊಟ್ಟಿದ್ದಾರೋ ಅದಕ್ಕೋಸ್ಕರ ಡಿ.ಕೆ. ಸುರೇಶ್ ಅವರು ಜಯಮತದಿಂದ ಅವರು ಜಯ ಬೀರಿ ಬಾರಿಸ್ತಾರೆ.